ಈ ಎರಡು ರಾಷ್ಟ್ರಗೀತೆ ಮತ್ತು ರಾಷ್ಟ್ರಗಾನದ ಭಾಗಗಳನ್ನು ಆಯ್ಕೆ ಮಾಡುವಲ್ಲಿ ಗುರುದೇವ ರವೀಂದ್ರನಾಥ ಟ್ಯಾಗೋರ್ ಅವರೇ ಪ್ರಮುಖ ಪಾತ್ರ ವಹಿಸಿದ್ದಾರೆ. ವಂದೇ ಮಾತರನ ರೂಪದ ಬಗ್ಗೆ ಪ್ರಶ್ನೆ ಎತ್ತುವುದು ಅದನ್ನು ಸಂವಿಧಾನ ಸಭೆ ಅಂಗೀಕರಿಸಿತ್ತು. ಅದು ಕೇವಲ ತಮ್ಮ ಮಹಾನ್ ವಿವೇಕದಿಂದ ಈ ತೀರ್ಮಾನ ತೆಗೆದುಕೊಂಡ ಮಹಾಪುರುಷರ ಅವಮಾನವಲ್ಲ, ಜೊತೆಗೆ ಒಂದು ಸಂವಿಧಾನ ವಿರೋಧಿ ಉದ್ದೇಶವನ್ನು ಬಹಿರಂಗಪಡಿಸುತ್ತದೆ. ನಮ್ಮ ಆಡಳಿತ ಪಕ್ಷದ ಸಹೋದ್ಯೋಗಿಗಳೇ ಅಷ್ಟು ಗರ್ವಿಷ್ಠರಾಗಿದ್ದಾರೆ. ತಮ್ಮನ್ನು ಮಹಾತ್ಮ ಗಾಂಧೀಜಿ, ರವೀಂದ್ರನಾಥ ಟ್ಯಾಗೋರ್ ಜಿ, ರಾಜೇಂದ್ರ ಪ್ರಸಾದ್ ಜಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ, ಮೌಲಾನಾ ಆಜಾದ್ ಜಿ, ಸರ್ದಾರ್ ಪಟೇಲ್ ಜಿ, ಸುಭಾಷ್ ಚಂದ್ರ ಬೋಸ್ ಜಿ ಅವರಿಗಿಂತ ದೊಡ್ಡವರು ಎಂದುಕೊಳ್ಳಲು ಶುರು ಮಾಡಿದ್ದಾರೆ. ಮೋದಿಜಿ ತಮ್ಮ ಭಾಷಣದಲ್ಲಿ ಹೇಳಿದ್ದು ರಾಷ್ಟ್ರಗೀತೆಯನ್ನು ಒಂದು ವಿಭಜನಾ ಮನೋಭಾವದಿಂದ ಕಡಿತ ಮಾಡಲಾಗಿದೆ ಎಂದು. ಅದು ಆ ಮಹಾಪುರುಷರ ಅವಮಾನವಾಗಿದೆ. ಅವರ ಪ್ರತಿಯೊಬ್ಬ ನಾಯಕನನ್ನು ತಪ್ಪಿತಸ್ಥನೆಂದು ಘೋಷಿಸುತ್ತಿದ್ದಾರೆ. ಇದು ನಮ್ಮ ಸಂವಿಧಾನ ಸಭೆ ಮತ್ತು ನಮ್ಮ ಸಂವಿಧಾನ.